ನನ್ನ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗುತ್ತಿದ್ದರು. ನನ್ನ ಹೆಸರು ಅನು. ಅಮ್ಮ ಅಡುಗೆ ಮಾಡಿ ಬಾಕ್ಸ್ ಕಟ್ಟಲು ಇವತ್ತು ಸ್ವಲ್ಪ ತಡವಾಯಿತು. ಅದರಿಂದ ಅಪ್ಪ ಹೊತ್ತಾಗಿದೆ ಎಂದು ಕೆಲಸಕ್ಕೆ ಹೊರಟು ಹೋದರು. ನಂತರ ನಾನು ಅಮ್ಮನಿಗೆ ಹೇಳಿದೆ, ಅಪ್ಪನಿಗೆ ಇವತ್ತು ನಾನೇ ಊಟ ತೆಗೆದುಕೊಂಡು ಹೋಗುತ್ತೇನೆ. ನಿಮ್ಮ ಕೆಲಸಕ್ಕೆ ಸಮಯವಾಗುತ್ತದೆ. ನೀವಿನ್ನು ಹೊರಡಿ ಅಮ್ಮ ಎಂದು ಹೇಳಿದೆ. ಅಷ್ಟರಲ್ಲಿ ಆಗಲೇ ಅಮ್ಮ ಅಡುಗೆಯೆಲ್ಲ ಸಿದ್ಧಪಡಿಸಿದರು. ನಾನು ಅಮ್ಮನಿಗೆ ಒಂದು ಬಾಕ್ಸ್ ಕಟ್ಟಿ ಅವರ ಬ್ಯಾಗಿನಲ್ಲಿ ಇಟ್ಟೆ. ನಂತರ ಅಮ್ಮ ರೆಡಿಯಾಗಿ ಕೆಲಸಕ್ಕೆ ಹೊರಟರು. ನಂತರ ಹೇಳಿದರು, ಅನು, ಹುಷಾರಾಗಿ ಅಪ್ಪನಿಗೆ ಊಟ ತೆಗೆದುಕೊಂಡು ಹೋಗು ಎಂದು ಹೇಳಿದರು. ಊಟವನ್ನು ಕಟ್ಟಿಕೊಂಡು ಇಂದು ನಾನು ತೆಗೆದುಕೊಂಡು ಹೋದೆ. ಅಪ್ಪ ನನ್ನನ್ನು ನೋಡಿ ಬೇಜಾರು ಮಾಡಿಕೊಂಡರು. ಮಗಳೇ, ಈ ಬಿಸಿಲಿನಲ್ಲಿ ನೀನು ಹೇಗೆ ಬಂದೆ? ಆರಾಮವಾಗಿ ಮನೆಯಲ್ಲಿ ಇರಬಾರದಾಗಿತ್ತಾ? ಕ್ಯಾಂಟೀನ್ನಲ್ಲಿ ನಾನು ಊಟ ಮಾಡಿಕೊಳ್ಳುತ್ತಿದ್ದೆ. ಅಪ್ಪ, ಆ ಊಟ ನಿಮಗೆ ಸೆಟ್ ಆಗಲ್ಲ. ಕ್ಯಾಂಟೀನ್ನಲ್ಲಿ ಊಟ ಮಾಡಿ ಬಂದಾಗೆಲ್ಲ ನೀವು ಹೊಟ್ಟೆ ಗುಡುಗುಡು ಅನ್ನುತ್ತೆ ಅಂತ ಹೇಳ್ತಿರ್ತೀರ. ಅದಕ್ಕೆ ನಾನೇ ಊಟ ತಗೊಂಡು ಬಂದೆ. ಸರಿಯಪ್ಪ, ಈಗ ನೀವು ಊಟಕ್ಕೆ ಕುಳಿತುಕೊಳ್ಳಿ ಎಂದು ಹೇಳಿ ಅಪ್ಪನ ಗೆಳೆಯರನ್ನು ಊಟಕ್ಕೆ ಕರೆದೆ. ಅಪ್ಪನ ಗೆಳೆಯರೆಲ್ಲರೂ ನನಗೆ ಮೊದಲಿನಿಂದಲೂ ಗೊತ್ತಿದ್ದರು. ಅವರಿಗೂ ಕೂಡ ಊಟವನ್ನು ತೆಗೆದುಕೊಂಡು ಬಂದಿದ್ದೆ. ಏನಮ್ಮ ಅನು, ಮೊದಲೇ ಹೇಳಬಾರ್ದಿತ್ತಾ? ನಾವು ಮನೆಯಿಂದ ಊಟ ತಂದು ಬಿಟ್ಟಿದ್ದೇವಲ್ಲಮ್ಮ ಅಂತ ರಮೇಶ್ ಅಂಕಲ್ ಹೇಳಿದರು. ಅಂಕಲ್ ಆಂಟಿಗೆ ಫೋನ್ ಮಾಡಿ ರಾತ್ರಿಗೆ ಅಡುಗೆ ಮಾಡಬೇಡ ಅಂತ ಹೇಳಿ ಎಂದು ಎಲ್ಲರಿಗೂ ಊಟ ಬಡಿಸಿದೆ. ಅದೇ ಸಮಯದಲ್ಲಿ ಅಲ್ಲಿನ ಮ್ಯಾನೇಜರ್ ಬಂದು ಯಾವುದೋ ಕೆಲಸವನ್ನು ಮಾಡುತ್ತಿದ್ದರು. ನಾನು ಊಟ ಬಡಿಸುತ್ತಿದ್ದನ್ನು ನೋಡಿ ಅವರು ಬಂದು ವಿಚಾರಿಸಿದಾಗ ಕೃಷ್ಣಪ್ಪನ ಮಗಳು ಅಂತ ನಗುತ್ತಾ ಆಸೆಯ ಕಣ್ಣುಗಳಿಂದ ನನ್ನನ್ನು ನೋಡುತ್ತಿದ್ದರು. ಆ ಮ್ಯಾನೇಜರ್ ತುಂಬ ಚಿಕ್ಕವನಾಗಿದ್ದ. ಅಂದರೆ ಸುಮಾರು ಒಂದು 25ರಿಂದ 26 ವರ್ಷ ವಯಸ್ಸಾಗಿರಬೇಕು ಅಷ್ಟೇ. ನಾನು ಅವರನ್ನು ನೋಡಿ ಹುಸಿ ನಗುತ್ತಾ ತಲೆ ಬಗ್ಗಿಸಿದೆ. ಆಗ ಅಪ್ಪ ಅವರಿಗೂ ಕೂಡ ಒಂದು ತಟ್ಟೆಯಲ್ಲಿ ಊಟವನ್ನು ಹಾಕಿಕೊಟ್ಟರು. ಅವರು ಅದನ್ನು ತಿನ್ನುತ್ತಾ, ಎಷ್ಟು ಚೆನ್ನಾಗಿದೆ, ನಾನು ಇಂತಹ ರುಚಿಯಾದ ಊಟವನ್ನು ಮಾಡೇ ಇಲ್ಲ ಅಂತ ಹೇಳುತ್ತಿದ್ದಾಗ ಅಪ್ಪ, ಹೌದು ಸರ್, ನನ್ನ ಮಗಳು ನನ್ನ ಹೆಂಡತಿಗಿಂತ ತುಂಬ ಚೆನ್ನಾಗಿ ಅಡುಗೆ ಮಾಡುತ್ತಾಳೆ ಎಂದು ಹೇಳಿದಾಗ ನಾನು ಹೇಳಿದೆ, ಇಲ್ಲಪ್ಪ, ಇವತ್ತು ಅಮ್ಮನೇ ಅಡುಗೆ ಮಾಡಿದ್ದು, ನಾನು ತೆಗೆದುಕೊಂಡು ಬಂದೆ ಅಷ್ಟೇ. ಹಾಗಿದ್ರೆ ನನ್ನ ಮಗಳ ಕೈಯಲ್ಲಿ ಊಟ ಮಾಡುವ ಅದೃಷ್ಟ ನಿಮಗಿಲ್ಲ ಅಂತ ಅಪ್ಪ ಹೇಳುತ್ತಿದ್ದಾಗ ಮ್ಯಾನೇಜರ್ ನನ್ನನ್ನೇ ನೋಡುತ್ತಿದ್ದರು. ನಾನು ನನ್ನ ಕಣ್ಣುಗಳನ್ನು ಆ ಕಡೆ ಈ ಕಡೆ ಆಡಿಸುತ್ತಾ ಬದಲಾಯಿಸುತ್ತಿದ್ದೆ. ನನಗೆ ಒಂದು ರೀತಿ ಮುಜುಗರವಾಗುತ್ತಿತ್ತು. ಅದರಿಂದ ಬೇಗ ಮನೆಗೆ ಬಂದುಬಿಟ್ಟೆ. ನಾನು ಸಂಜೆಯವರೆಗೂ ಅಲ್ಲೇ ಇದ್ದು ಬರಬೇಕು ಎಂದುಕೊಂಡಿದ್ದೆ. ಆದರೆ ಆ ಮ್ಯಾನೇಜರ್ ಕಾರ್ತಿಕ್ ಅವರ ನೋಟ ನನ್ನನ್ನು ಬೇಗ ಮನೆಗೆ ಬರುವಂತೆ ಮಾಡಿತ್ತು. ಕಾರ್ತಿಕ್ ನೋಡಲು ತುಂಬ ಸುಂದರವಾಗಿದ್ದಾರೆ. ನಾನು ಅಲ್ಲಿಂದ ಬಂದ ಮೇಲೆ ನನ್ನ ಮನಸ್ಸು ಅವರ ನೆನಪಿಸಿಕೊಳ್ಳುತ್ತಿತ್ತು. ಅದನ್ನು ಕಂಡು ನನಗೆ ಭಯವಾಯಿತು. ಈ ರೀತಿ ಆಸೆಯನ್ನು ಇಟ್ಟುಕೊಳ್ಳಬಾರದು. ಇನ್ನು 1 ವರ್ಷ ನಾನು ಓದಬೇಕು ಅಂತ ನನ್ನ ಮನಸ್ಸಿಗೆ ಹೇಳಿಕೊಂಡು ನಾನು ಸುಮ್ಮನಾದೆ. ಆದರೆ ಕಾರ್ತಿಕನು ನೋಡಿದ ಮೇಲೆ ಅವರನ್ನು ನೆನೆಸಿಕೊಳ್ಳದೆ ಇರುವ ಸಮಯವಿರಲಿಲ್ಲ. ಅದು ಸಾಧ್ಯವೂ ಆಗುತ್ತಿರಲಿಲ್ಲ. ಇದಾದ 1 ತಿಂಗಳಲ್ಲಿ ಇದ್ದಕ್ಕಿದ್ದಂತೆ ಅಪ್ಪ ಬಂದು, ನೀನು ಸೀರೆ ಉಟ್ಟು ರೆಡಿಯಾಗು, ಅನು, ಮನೆಗೆ ತುಂಬ ಮುಖ್ಯವಾದ ಅತಿಥಿಗಳು ಬರುತ್ತಿದ್ದಾರೆ ಅಂತ ಹೇಳಿದರು. ಅದನ್ನು ಕೇಳಿ ಅಮ್ಮ ನನ್ನನ್ನು ರೆಡಿ ಮಾಡಿದ್ರು. ಕಾರ್ತಿಕ್ ಮತ್ತು ಅವರ ಮನೆಯವರು ನನ್ನನ್ನು ಹೆಣ್ಣು ನೋಡುವ ಶಾಸ್ತ್ರಕ್ಕಾಗಿ ಬಂದರು. ಆದರೆ ಬಂದಿದ್ದ ಪ್ರತಿಯೊಬ್ಬರು ತುಂಬ ಖುಷಿಯಿಂದ, ಆನಂದದಿಂದ ನನ್ನನ್ನು ಮಾತನಾಡಿಸಿದರು. ನಮ್ಮ ಮನೆ ತುಂಬ ಚಿಕ್ಕದಾಗಿತ್ತು. ಕಾರ್ತಿಕ್ ಕಡೆಯವರು 6-7 ಜನ ಬಂದಿದ್ದರು. ಅಷ್ಟು ಜನ ಕೂರುವಷ್ಟು ಮನೆ ದೊಡ್ಡದಿರಲಿಲ್ಲ. ಆದರೂ ಅವರೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಕುಳಿತುಕೊಂಡಿದ್ದರು. ಯಾರ ಮುಖದಲ್ಲೂ ಬೇಸರ ಕಾಣಿಸಲಿಲ್ಲ. ಕಾರ್ತಿಕ್ ಮನೆಯವರು ತುಂಬ ಶ್ರೀಮಂತರು. ಕಾರ್ತಿಕ್ ಕೆಲಸ ಮಾಡಿಲ್ಲವಾದರೂ ಅವರ ಹೊಟ್ಟೆ ಬಟ್ಟೆಗೆ ಏನು ಕಡಿಮೆ ಇಲ್ಲ. ಆದರೆ ಕಾರ್ತಿಕ್ ದುಡಿದು ನನ್ನ ಕಾಲ ಮೇಲೆ ನಿಂತುಕೊಳ್ಳಬೇಕು ಅನ್ನುವ ಸ್ವಾಭಿಮಾನದಿಂದ ಕೆಲಸಕ್ಕೆ ಹೋಗುತ್ತಿರುವುದು ಎಂದಾಗ ಬೇಡ ಅನ್ನಲು ಯಾವುದೇ ರೀತಿಯ ವಿಷಯವಿರಲಿಲ್ಲ. ಖುಷಿಯಿಂದ ಒಪ್ಪಿಕೊಂಡೆ. ಆದರೆ ಅಪ್ಪ ಅಮ್ಮನ ಬಗ್ಗೆ ಚಿಂತೆಯಾಯಿತು. ನಾನು ಕಾರ್ತಿಕನನ್ನು ಪಕ್ಕಕ್ಕೆ ಕರೆದು ಎಲ್ಲ ವಿಷಯವನ್ನು ಹೇಳಿದೆ. ಅಪ್ಪ ಅಮ್ಮನಿಗೆ ನಾನು ಒಬ್ಬಳೇ ಮಗಳು. ಅವರನ್ನು ನಾನು ದುಡಿದು ಸಾಕಬೇಕು ಅಂತ ಅಂದುಕೊಂಡಿದ್ದೇನೆ. ಮದುವೆಯಾದ ಮೇಲೆ ನೀವು ನನ್ನ ಕೆಲಸಕ್ಕೆ ಕಳಿಸುವುದಿಲ್ಲ ಅಂತ ಅನಿಸುತ್ತಿದೆ. ಅದರಿಂದ ಇವರನ್ನು ನಾನು ಹೇಗೆ ನೋಡಿಕೊಳ್ಳಲಿ? ಯಾರು ಹೇಳಿದ್ದು ನೀವು ಕೆಲಸಕ್ಕೆ ಹೋಗಬಾರದು ಅಂತ? ಕೆಲಸಕ್ಕೆ ಹೋಗುವುದು ನಿಮ್ಮ ಇಷ್ಟ. ನೀವು ಯಾವುದೇ ಅಡಚಣೆ ಇಲ್ಲದೆ ಕೆಲಸಕ್ಕೆ ಹೋಗಬಹುದು. ಕೇವಲ ನಿಮ್ಮ ದುಡಿಮೆಯ ಹಣ ಅಷ್ಟೇ ಅಲ್ಲ, ನನ್ನ ದುಡಿಮೆಯ ಹಣವನ್ನು ಕೂಡ ನಾನು ನಿಮ್ಮ ಅಪ್ಪ ಅಮ್ಮನಿಗೆ ಕೊಡಲು ಸಿದ್ಧನಿದ್ದೇನೆ. ಇದರಲ್ಲಿ ನಿಮಗೆ ನಂಬಿಕೆ ಇಲ್ಲ ಅನ್ನೋದಾದರೆ ಯಾವುದಾದರೂ ಕಾಗದ ಪತ್ರದ ಮೇಲೆ ಬರೆಸಿ ತೆಗೆದುಕೊಂಡು ಬಾ, ನಾನು ಸಹಿಯನ್ನು ಹಾಕುತ್ತೇನೆ ಎಂದು ನಕ್ಕರು. ಒಬ್ಬ ಮನುಷ್ಯ ಇಷ್ಟೊಂದು ಒಳ್ಳೆಯವನಾಗಿರಲು ಹೇಗೆ ಸಾಧ್ಯ? ನಿಜವಾಗಿಯೂ ನಾನೇ ಅದೃಷ್ಟವಂತಳು ಎಂದುಕೊಂಡೆ.
ನಂತರ ನಮ್ಮ ಮನೆಯ ಪರಿಸ್ಥಿತಿಯನ್ನು ತಿಳಿದ ಕಾರ್ತಿಕ್ ಮನೆಯವರು ಅವರೇ ಮದುವೆಯನ್ನು ಮಾಡಿಕೊಂಡರು. ಅಷ್ಟೇ ಅಲ್ಲ, ಕಾರ್ತಿಕ್ ಅವರ ಅಪ್ಪ ಮನೆಗೆ ತಿಳಿಯದಂತೆ ನನಗೂ ಅಪ್ಪ ಅಮ್ಮನಿಗೂ ಒಳ್ಳೆಯ ಬಟ್ಟೆಗಳು ಒಡವೆಗಳನ್ನು ತೆಗೆದುಕೊಟ್ಟರು. ಮದುವೆಯ ಖರ್ಚಿಗೆ ಬೇಕಾದಷ್ಟು ಹಣವನ್ನು ಸಹ ಕೊಟ್ಟರು. ಅವರ ಆ ಕಾಳಜಿಗೆ ನಾನು ತಲೆಬಾಗಿದೆ. ಅವರ ಕಾಳಜಿಗೆ ನಾನು ಸದಾ ಚಿರಋಣಿ. ಅವರಿಗೆ ಆಗಲಿ ಅವರ ಮನೆಯವರಿಗೆ ಆಗಲಿ ಸ್ವಲ್ಪ ಕೂಡ ಬೇಸರ ಮಾಡಿ ತೊಂದರೆ ಮಾಡಬಾರದು. ಅವರು ಹೇಗೆ ಹೇಳ್ತಾರೋ ಅದನ್ನು ಹಿಂದೆ ಮುಂದೆ ಯೋಚಿಸದೆ ಅದೇ ಸರಿ ಅಂತ ತಿಳಿದು ಅದೇ ದಾರಿಯಲ್ಲಿ ಹೋಗಬೇಕು ಎಂದು ತೀರ್ಮಾನ ಮಾಡಿದೆ. ಕಾರ್ತಿಕ್ ಅವರನ್ನು ಸ್ವಲ್ಪವೂ ನೋವಾಗದಂತೆ ಹೆಜ್ಜೆ ಹೆಜ್ಜೆಗೂ ನಾನು ಅವರನ್ನು ಕಾದು ನೋಡಿಕೊಳ್ಳಬೇಕು. ನನ್ನ ಮನಸ್ಸಿನಲ್ಲಿರುವ ಬೆಟ್ಟದಷ್ಟು ಪ್ರೀತಿಯನ್ನು ಕಾರ್ತಿಕ್ ಮೇಲೆ ಧಾರೆ ಎರೆಯಬೇಕು ಎಂದು ನಿರ್ಧಾರ ಮಾಡಿದೆ. ಅದೇ ರೀತಿ ನಮ್ಮ ಮೊದಲನೇ ರಾತ್ರಿಯಲ್ಲಿ ನನ್ನೆಲ್ಲ ಪ್ರೀತಿಯನ್ನು ಮತ್ತು ನನ್ನನ್ನು ಮನಸಾರೆ ಕಾರ್ತಿಕ್ಗೆ ಅರ್ಪಿಸಿದೆ. ಆದರೆ ಅವರು ಮಾತ್ರ ನನ್ನನ್ನು ನನಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ಮೊದಲ ಸಲ ನನ್ನನ್ನು ನೋಡಿದಾಗಲೇ ಅವರಿಗೆ ಪ್ರೀತಿಯಾಯಿತಂತೆ. ಅದನ್ನು ಅಪ್ಪನ ಬಳಿ ಹೇಳಿದಾಗ ಅಪ್ಪನೂ ಕೂಡ ಒಪ್ಪಲಿಲ್ಲವಂತೆ. ನಂತರ ಅಪ್ಪನಿಗೆ ತುಂಬ ವಿಶ್ವಾಸವನ್ನು ನೀಡಿ ಅವರನ್ನು ಮನವೊಲಿಸಿ ಮದುವೆ ಮಾಡಿಕೊಂಡಿದ್ದಾರೆ. ನಾನು ಕಾರ್ತಿಕ್ನ ಭದ್ರವಾದ ತೋಳುಗಳಲ್ಲಿ ಬಂದಿಯಾಗಲು ಪ್ರತಿ ಕ್ಷಣವೂ ಇಷ್ಟಪಡುತ್ತೇನೆ. ನಾನು ಹುಟ್ಟಿ ಬೆಳೆದ ಮನೆ ಈಗ ಕಾರ್ತಿಕ್ ಮನೆಯಲ್ಲಿರುವ ನಮ್ಮ ರೂಮಿನಷ್ಟಿತ್ತು. ಈ ಮನೆ ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡ ಮನೆ. ಕಾರ್ತಿಕ್ ಕೂಡ ತುಂಬ ಒಳ್ಳೆಯ ಮನುಷ್ಯ. ಅವರ ಮನೆಯಲ್ಲಿ ಇರುವ ಅವರ ಅಪ್ಪ ಅಮ್ಮ ಅಕ್ಕ ತಮ್ಮ ಎಲ್ಲರೂ ತುಂಬ ಒಳ್ಳೆಯವರು. ಎಲ್ಲರೂ ಕೂಡ ನನಗೆ ಗೌರವ ಕೊಡುತ್ತಾರೆ, ನನ್ನನ್ನು ಪ್ರೀತಿಸುತ್ತಾರೆ. ಒಂದೇ ಒಂದು ಕ್ಷಣವೂ ಕೂಡ ನಾನು ಬಡವರ ಮನೆಯ ಹೆಣ್ಣು ಮಗಳು ಅನ್ನುವ ಭಾವನೆ ನನ್ನ ಮನಸ್ಸಿನಲ್ಲಿ ಬಾರದಂತೆ ನಡೆದುಕೊಳ್ಳುತ್ತಾರೆ. ಕಾರ್ತಿಕ್ ಸಂಬಂಧಿಕರಲ್ಲೊಬ್ಬರು ನನ್ನ ಅತ್ತೆಯನ್ನು ಕೇಳಿದರು, ಏನು ದೇವಮ್ಮ, ನಿಮ್ಮ ಮಗನಿಗೆ ಬಡವರ ಮನೆ ಹೆಣ್ಣನ್ನು ತಂದಿದ್ದೀರಾ ಅಂತ. ಆಗ ಅತ್ತೆಗೆ ಎಷ್ಟು ಕೋಪ ಬಂತು ಎಂದರೆ ಒಂದು ಕ್ಷಣ ನಾನು ಬೆಚ್ಚಿಬಿದ್ದೆ. ಅತ್ತೆ ಜೋರಾಗಿ ಕೂಗಿ ಹೇಳಿದರು, ಅವಳು ಹಣದಲ್ಲಿ ಬಡವಳಾಗಿರಬಹುದು, ಈಗ ಅವಳು ನಮ್ಮ ಮನೆಯ ಸೊಸೆ, ಈ ಮನೆಯ ಯಜಮಾನಿ. ಈಗ ಅವಳು ದೊಡ್ಡ ಶ್ರೀಮಂತಳು. ಇನ್ನೊಮ್ಮೆ ಈ ರೀತಿ ಮಾತನಾಡಬೇಡಿ. ಅವರ ಅಪ್ಪ ಅಮ್ಮ ದುಡ್ಡಿನಲ್ಲಿ ಬಡವರಾಗಿದ್ದರೂ ಗೌರವ ಮರ್ಯಾದೆಯಲ್ಲಿ ನಮಗಿಂತ ಶ್ರೀಮಂತರು ಎಂದು ನನ್ನ ತವರು ಮನೆಯವರನ್ನು ನನ್ನನ್ನು ಹೊಗಳಿದರು. ಯಾರ ಮುಂದೆಯೂ ಬಿಟ್ಟು ಕೊಡುತ್ತಿರಲಿಲ್ಲ. ನನ್ನ ಅತ್ತೆಯ ಮಾತುಗಳನ್ನು ಕೇಳಿ ಸಂತೋಷದಿಂದ ಓಡಿ ಹೋಗಿ ಅವರನ್ನು ತಬ್ಬಿಕೊಂಡೆ. ರಾತ್ರಿ ನಾನು ನನ್ನ ಗಂಡನ ಬಳಿ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತೇನೆ ಎಂದು ಅವರ ಬಳಿ ಕೇಳಿದೆ. ಕಾರ್ತಿಕ್ ಅದಕ್ಕೆ ಒಪ್ಪಿಕೊಂಡರು. ನನ್ನನ್ನು ಕಾಲೇಜಿಗೆ ಅವರೇ ಕರೆದುಕೊಂಡು ಹೋಗಿ ಅಡ್ಮಿಷನ್ ಕೂಡ ಮಾಡಿಸಿದರು. ಅಲ್ಲಿಂದ ಮನೆಗೆ ಬರುತ್ತಿದ್ದಂತೆ ನನ್ನ ಅತ್ತೆ ಕೆಲವು ಹೊಸ ಸೀರೆಗಳು ಮತ್ತು ಒಡವೆಗಳನ್ನು ನನ್ನ ಕೈಯಲ್ಲಿ ಇಟ್ಟರು. ನಾನು ಏನತ್ತೆ ಇದೆಲ್ಲ ಅಂತ ಕೇಳಿದೆ. ಆಗ ಅವರು, ಮನೆಗೆ ನೆಂಟರುಗಳು ಬರುತ್ತಿರುತ್ತಾರೆ, ಅಷ್ಟೇ ಅಲ್ಲ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಇಟ್ಟುಕೊಂಡಿದ್ದೇವೆ. ನೀನು ಈ ಹೊಸ ಸೀರೆಗಳನ್ನು ಒಡವೆಗಳನ್ನು ಹಾಕಿಕೊಂಡು ದೇವತೆ ಥರ ಕಾಣಬೇಕು. ನೀನು ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೀಯ. ನಿನ್ನ ಮುಖದಲ್ಲಿ ಮದುವೆಯ ಕಳೆ ತುಂಬಿ ತುಳುಕುತ್ತಿದೆ ಎಂದು ನನ್ನನ್ನು ಹೊಗಳಿದರು. ಆದರೆ ನನಗೆ ಅತ್ತೆಯ ಬ್ಲೌಸ್ಗಳು ಆಗುತ್ತಿರಲಿಲ್ಲ. ಹಾಗಂತ ನಾನು ಅವರ ಬಳಿ ಅದರ ಬಗ್ಗೆ ಕೇಳಲಿಲ್ಲ. ಆದರೆ ಮಾರನೇ ದಿನ ಅವರೇ ತಿಳಿದುಕೊಂಡು ನನ್ನನ್ನು ಒಂದು ಟೈಲರ್ ಅಲ್ಲಿ ಕರೆದುಕೊಂಡು ಹೋಗಿ ಅವರ ಸೀರೆಗಳಿಗೆ ಮ್ಯಾಚ್ ಆಗುವಂಥ ಬ್ಲೌಸ್ ಪೀಸ್ ತೆಗೆಸಿ ಅಳತೆ ಕೊಟ್ಟು ಅದಕ್ಕೆ ವರ್ಕ್ ಮಾಡಿಸಿ ಹೊಲಿಸಿಕೊಟ್ಟರು. ಇದನ್ನೆಲ್ಲ ನೋಡಿ ನನಗೆ ನನ್ನ ಅದೃಷ್ಟದ ಬಗ್ಗೆ ಆಶ್ಚರ್ಯವಾಯಿತು. ಒಮ್ಮೊಮ್ಮೆ ನನಗೆ ಇದು ಕನಸು ಎಂದು ಅನಿಸುತ್ತಿತ್ತು. ದೇವರು ನನ್ನ ಎಂಥ ಒಳ್ಳೆಯ ಮನೆಗೆ ಕಳುಹಿಸಿದ್ದಾನೆ ಎಂದು ಮನಸ್ಸಿನ ತುಂಬೆಲ್ಲ ಖುಷಿಪಡುತ್ತಿದ್ದೆ. ಈ ವಾರ ಕಾರ್ತಿಕ್ ಪೂರ್ತಿ ನೈಟ್ ಶಿಫ್ಟ್ ಇತ್ತು. ಅವರು ನನ್ನನ್ನು ಬಿಟ್ಟು ಹೋಗಲು ಸಾಧ್ಯವಿರಲಿಲ್ಲ. ಏಕೆಂದರೆ ಹೊಸದಾಗಿ ಮದುವೆಯಾಗಿದ್ದರಿಂದ ಅವರು ಸದಾ ನನ್ನ ಜೊತೆಯಲ್ಲೇ ಇರುತ್ತಿದ್ದರು. ಅಷ್ಟೇ ಅಲ್ಲ, ರಾತ್ರಿ ನಾನು ಅವರ ಪಕ್ಕದಲ್ಲಿ ಇರಲೇಬೇಕಿತ್ತು. ಆದರೂ ಇದನ್ನೆಲ್ಲ ಸಹಿಸಿಕೊಂಡು ಅವರು ಕೆಲಸಕ್ಕೆ ಹೋದರು. ನಾನು ಮದುವೆಯೆಲ್ಲ ಮುಗಿದು ಕಾಲೇಜಿಗೆ ಸ್ವಲ್ಪ ತಡವಾಗಿ ಸೇರಿಕೊಂಡಿದ್ದೆ. ಹಾಗಾಗಿ ನೋಟ್ಸ್ಗಳನ್ನು ಬರೆಯುವುದು ಮತ್ತು ಟೆಸ್ಟಿಗೆ ಪ್ರಿಪೇರ್ ಆಗಬೇಕಿತ್ತು. ಹಾಗಾಗಿ ರಾತ್ರಿ ಕಾರ್ತಿಕ್ ಇಲ್ಲದಿದ್ದರಿಂದ ಮಧ್ಯರಾತ್ರಿಯವರೆಗೂ ಓದುತ್ತಾ ಕುಳಿತಿದ್ದೆ. ಅದನ್ನು ಗಮನಿಸಿದ ಅತ್ತೆ ನನಗೆ ಟೀ ಮಾಡಿ ತಂದು ಕೊಟ್ಟರು. ಇದನ್ನು ಕುಡಿ, ನಿನಗೆ ನಿದ್ದೆ ಬರುವುದಿಲ್ಲ ಎಂದರು. ಆಗ ನೀನು ಆರಾಮವಾಗಿ ಓದಬಹುದು ಎಂದು ಹೇಳಿದರು.
ಆಗ ನಾನು, ಅತ್ತೆ, ನನಗೆ ಇಷ್ಟೊತ್ತಿನಲ್ಲಿ ಟೀ ಕುಡಿಯುವ ಅಭ್ಯಾಸವಿಲ್ಲ ಎಂದು ಹೇಳಿದೆ. ಓ ಹೌದಾ, ಸರಿ, ನಾಳೆಯಿಂದ ನಾನು ನಿನಗೆ ಜ್ಯೂಸ್ ಕೊಡುತ್ತೇನೆ, ಇವತ್ತು ನೀನು ಈ ಟೀ ಕುಡಿ ಅಂತ ಹೇಳಿದರು. ಸರಿ ಅಂತ ನಾನು ಟೀ ಕುಡಿದು ಓದುತ್ತಾ ಕುಳಿತೆ. ಮಾರನೇ ದಿನವೂ ಕೂಡ ನಾನು ಹೀಗೆ ಕಾರ್ತಿಕ್ ಕೆಲಸಕ್ಕೆ ಹೋದ ಮೇಲೆ ಓದುತ್ತಾ ಕುಳಿತಿದ್ದೆ. ಅತ್ತೆ ಇಂದು ರಾತ್ರಿ ನನಗೆ ಇಷ್ಟವಾದ ಮೂಸಂಬಿ ಹಣ್ಣಿನ ಜ್ಯೂಸ್ ಮಾಡಿ ತಂದುಕೊಟ್ಟರು. ಇದನ್ನು ಕುಡಿ, ತುಂಬ ರುಚಿಯಾಗಿದೆ ಎಂದು ಹೇಳಿದರು. ನಾನು ಅದನ್ನು ತೆಗೆದುಕೊಂಡು ತಕ್ಷಣ ಕುಡಿದು ಬಿಟ್ಟೆ. ಅತ್ತೆ ನನ್ನ ಪಕ್ಕದಲ್ಲೇ ನಿಂತಿದ್ದರು. ಸ್ವಲ್ಪ ಹೊತ್ತಿನ ನಂತರ ನನ್ನ ತಲೆ ತಿರುಗುವಂತೆ ಆಗುತ್ತಿತ್ತು. ಆಗ ಅತ್ತೆ ನನ್ನನ್ನು ನೋಡಿ ನಗುತ್ತಾ ಲೋಟವನ್ನು ತೆಗೆದುಕೊಂಡು ಹೊರಗಡೆ ಹೋದರು. ನನಗೆ ಮತ್ತು ಬಂದಂತಾಗುತ್ತಿತ್ತು. ನಿದ್ದೆ ತುಂಬ ಎಳೆಯುತ್ತಿತ್ತು. ನನಗೆ ಅಲ್ಲಿಂದ ಎದ್ದೇಳಲು ಆಗದೆ ನಿದ್ದೆಗೆ ಜಾರಿದೆ. ನಾನು ಎಚ್ಚರವಾದಾಗ ರಾತ್ರಿ ನಡೆದದ್ದು ಏನೂ ನೆನಪಿರಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಿಗೆ ನಾನು ಮಲಗಿದ್ದ ಜಾಗವನ್ನು ನೋಡಿ ಬೆಚ್ಚಿಬಿದ್ದೆ. ನಾನು ಓದುತ್ತಿರುವಾಗ ನನ್ನ ರೂಮಿನಲ್ಲಿದ್ದೆ. ಬೆಳಿಗ್ಗೆ ಎದ್ದಾಗ ನನ್ನ ಅತ್ತೆ ಮಾವನ ರೂಮಿನಲ್ಲಿ ಮಲಗಿದ್ದೆ. ನಾನು ಎಚ್ಚರವಾಗಿ ಕಣ್ಣು ಬಿಟ್ಟು ನೋಡುತ್ತಿರುವಾಗ ತಕ್ಷಣ ನನ್ನ ಮಾವ ನನ್ನ ಪಕ್ಕದಿಂದ ಎದ್ದು ಹೊರಗೆ ಹೋದರು. ಅದನ್ನು ನೋಡಿ ನನಗೆ ಗಾಬರಿಯಾಯಿತು. ನನ್ನ ಬಟ್ಟೆಗಳೆಲ್ಲ ಕೆದರಿ, ದೇಹವೆಲ್ಲ ಯಾರೋ ಎಳೆದಾಡಿದಂತೆ, ಮೈಕೈ ನೋವು. ನನ್ನ ಹೊಟ್ಟೆಯ ಭಾಗದಲ್ಲಿ ಅಂಟಿನ ಪದಾರ್ಥದ ಜೊತೆಗೆ ಯಾವುದೋ ಪೌಡರ್ ಅಂಟಿಕೊಂಡಿತ್ತು. ದೇಹವೆಲ್ಲ ಭಾರವಾಗಿತ್ತು. ನಾನು ನನ್ನ ಪಕ್ಕದಲ್ಲಿ ಮಾವ ಎದ್ದು ಹೋಗಿದ್ದನ್ನು ನೆನೆಸಿಕೊಂಡು, ಒಂದು ವೇಳೆ ನನ್ನ ಮಾವ ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡಿರಬಹುದಾ ಎಂದು ತಿಳಿದು ತಕ್ಷಣ ನಾನು ನನ್ನ ರೂಮಿಗೆ ಓಡಿ ಹೋಗಿ, ಇನ್ನೇನು ನನ್ನ ಗಂಡ ಬಂದು ಬಿಡುತ್ತಾರೆ ಎಂದು ಸ್ನಾನ ಮಾಡಿ ಮೈಯೆಲ್ಲ ಸೋಪು ಹಾಕಿ ದೇಹದ ಭಾಗವನ್ನೆಲ್ಲ ಉಜ್ಜಿದೆ. ನಂತರ ಇದರ ಬಗ್ಗೆ ಯೋಚನೆ ಮಾಡುತ್ತಾ ನನಗೆ ಏನೂ ತಿಳಿಯುತ್ತಿಲ್ಲವಲ್ಲ ಎಂದು ರೂಮಿನಲ್ಲಿ ಕುಳಿತು ಜೋರಾಗಿ ಅಳತೊಡಗಿದೆ. ಒಂದು ವೇಳೆ ನನ್ನನ್ನು ಯಾರಾದರೂ ಬಲಾತ್ಕಾರ ಮಾಡಿರಬಹುದು ಎಂದು ನೆನೆಸಿಕೊಂಡು ಮೈಯೆಲ್ಲ ನಡುಗುತ್ತಿತ್ತು. ಕಾರ್ತಿಕ್ ಕೆಲಸದಿಂದ ಬಂದರು. ನನ್ನನ್ನು ನೋಡಿ ನನಗೆ ಹುಷಾರಿಲ್ಲದನ್ನು ಕಂಡು ಅಪ್ಪ ಅಮ್ಮನಿಗೆಲ್ಲ ಜೋರಾಗಿ ಬೈಯುತ್ತಿದ್ದರು. ನಿಮ್ಮೆಲ್ಲರಿಗೂ ಏನಾಗಿದೆ? ನೀವೆಲ್ಲ ಏನು ಮಾಡಿದ್ದೀರಾ? ನಾನು ಒಂದು ದಿನ ರಾತ್ರಿ ಮನೆಯಲ್ಲಿ ಇಲ್ಲದೆ ಹೋಗಿದ್ದಕ್ಕೆ ನನ್ನ ಹೆಂಡತಿನ ಈ ರೀತಿ ನೋಡಿಕೊಂಡಿದ್ದೀರಾ ಅಂತ ಚೆನ್ನಾಗಿ ಬೈಯುತ್ತಿದ್ದರು. ತಕ್ಷಣ ಡಾಕ್ಟರ್ಗೆ ಫೋನ್ ಮಾಡಿ ಮನೆಗೆ ಕರೆಸಿದರು. ಆದರೆ ಡಾಕ್ಟರ್ ನನ್ನ ಚೆಕಪ್ ಮಾಡಿ ಹೇಳಿದರು, ಇವರು ಏನನ್ನು ನೋಡಿ ಅಥವಾ ತುಂಬ ಭಯಂಕರವಾದ ಕೆಟ್ಟ ಕನಸು ಕಂಡು ಭಯಗೊಂಡಿದ್ದಾರೆ ಎಂದು ಹೇಳಿದರು. ಅವರು ಹೇಳಿದ್ದನ್ನು ಕೇಳಿ ನಾನು ಕಾರ್ತಿಕ್ಗೆ ಹೇಳಿದೆ, ಇವತ್ತು ನೀವು ನೈಟ್ ಡ್ಯೂಟಿಗೆ ಹೋಗಬೇಡಿ. ಅವರು ಸರಿ ಎಂದು ಆಫೀಸಿಗೆ ಫೋನ್ ಮಾಡಿ ಇನ್ನೊಬ್ಬ ಕೆಲಸದವರನ್ನು ಅವರ ಜಾಗಕ್ಕೆ ಕೇಳಿ ಅವರು ಸಹ ರಜೆ ತೆಗೆದುಕೊಂಡಿದ್ದರು. ಹಾಗಾಗಿ ಇವರು ಕೆಲಸಕ್ಕೆ ಹೋಗಲೇಬೇಕಾಗಿತ್ತು. ನಂತರ ಅವರು ನನಗೆ ಧೈರ್ಯ ಹೇಳಿ ಅವರ ತಾಯಿಯ ಹತ್ತಿರ ಹೋಗಿ ಅವಳನ್ನು ಹುಷಾರಾಗಿ ನೋಡಿಕೊಳ್ಳಿ ಎಂದು ಹೇಳಿ ಹೋದರು. ಕೆಲಸಕ್ಕೆ ಹೋದ ಮೇಲೂ ನನಗೆ ಫೋನ್ ಮಾಡಿ ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸಿದರು. ಆದರೂ ನಾನು ಮನೆಯಲ್ಲಿ ಭಯದಿಂದಲೇ ಇದ್ದೆ. ಅವರು ಫೋನ್ ಮಾಡಿ ನನ್ನ ವಿಚಾರಿಸುವಾಗಲೂ ನಾನು ಭಯಪಟ್ಟವಳಂತೆ ತಡವರಿಸುತ್ತಾ ಮಾತನಾಡಿದೆ. ಆಗ ಕಾರ್ತಿಕ್ ಸರಿ, ನನಗೆ ಧೈರ್ಯ ಹೇಳಿ ಬೇಗ ಬರುತ್ತಾ ಎಂದು ಹೇಳಿ ಫೋನ್ ಇಟ್ಟರು. ಇಂದು ಕೂಡ ಅತ್ತೆ ನೆನ್ನೆ ಕೊಟ್ಟಿದ್ದ ಜ್ಯೂಸನ್ನು ತಂದು ಕೊಟ್ಟರು. ಅದು ತುಂಬ ರುಚಿಯಾಗಿದ್ದರಿಂದ ಕುಡಿದು ಬಿಟ್ಟೆ. ಅಷ್ಟೇ ನನಗೆ ನೆನಪಿರುವುದು. ಪುನಃ ಬೆಳಿಗ್ಗೆ ಎಚ್ಚರವಾದಾಗ ತಲೆ ಭಾರವಾಗಿತ್ತು. ಅದೇ ರೀತಿ ಮೈಯೆಲ್ಲ ನೋಯುತ್ತಿದೆ. ಮುಟ್ಟಿದರೆ ಒಂದು ರೀತಿಯ ಬಿಸಿ ಅನುಭವ. ನನ್ನ ಲಂಗದ ಲಾಡಿಯನ್ನು ಯಾರೋ ಬಿಚ್ಚಿದ್ದಾರೆ. ಪುನಃ ನಾನು ರೂಮನ್ನು ನೋಡಿದರೆ ಇನ್ನೂ ಭಯವಾಯಿತು. ನಾನು ಅತ್ತೆ ಮಾವ ಅವರ ಬೆಡ್ರೂಮ್ನಲ್ಲಿ ಇದ್ದೇನೆ. ಈ ಯೋಚನೆಗಳ ಮಧ್ಯೆ ಮಾವ ರೂಮಿಗೆ ಬಂದು ನನ್ನನ್ನು ನೋಡಿ ಕೆಟ್ಟದಾಗಿ ನಕ್ಕರು. ನನಗೀಗ ಇದೆಲ್ಲ ನಿಜವಾಗಲೂ ಸತ್ಯ, ನನ್ನ ಜೊತೆ ತೀರಾ ಕೆಟ್ಟದಾಗಿ ನಡೆದಿದೆ ಅಂತ ಅನಿಸಲು ಶುರುವಾಯಿತು. ಇಲ್ಲೇ ಇದ್ದರೆ ಇನ್ನು ಆ ಮನುಷ್ಯ ಏನಾದರೂ ಮಾಡಿಬಿಡುತ್ತಾನೆ ಅಂತ ನನ್ನ ದೇಹದ ಎಲ್ಲ ಶಕ್ತಿಯನ್ನು ಬಳಸಿ ಹೊರಗೆ ಬಂದವಳೆ ಜೋರಾಗಿ ಅಳುತ್ತಿದ್ದೆ. ಅಷ್ಟರಲ್ಲಿ ಕಾರ್ತಿಕ್ ಬಂದರು. ನನ್ನನ್ನು ನೋಡಿ ನನ್ನ ಮುದ್ದು ಮರಿಗೆ ಏನಾಯಿತು, ಇಷ್ಟು ಗಾಬರಿಯಾಗಿದ್ದಾಳೆ, ಕೆಟ್ಟ ಕನಸು ಏನಾದರೂ ಕಂಡ ಅಂತ ಕೇಳಿದರು. ನಾನು ಆಗ ಅದು ಏನಾಯಿತು ಅಂದರೆ ಅಂತ ಸತ್ಯ ಹೇಳುತ್ತಿದ್ದಾಗ ಅಷ್ಟರಲ್ಲಿ ಅತ್ತೆ ಬಂದು ಮಾತನ್ನು ಬದಲಾಯಿಸಿದರು. ಆಗ ನಾನು, ಇಂದು ನೀವು ಕೆಲಸಕ್ಕೆ ಹೋಗಬೇಡಿ ಎಂದು ತುಂಬ ಕೇಳಿಕೊಂಡೆ. ಆದರೆ ಅತ್ತೆ ಮತ್ತೆ ಮಾವ ಕಾರ್ತಿಕ್ ಕೆಲಸಕ್ಕೆ ಹೋಗುವಂಥ ಮಾತುಗಳನ್ನಾಡಿ ಕಳುಹಿಸಿಬಿಟ್ಟರು. ಆಗನಿಸಿತು ನನಗೆ ಇವರಿಬ್ಬರು ನನ್ನ ಮೇಲೆ ಏನೋ ಪಿತೂರಿ ಮಾಡುತ್ತಿದ್ದಾರೆ ಎಂದು. ಇವತ್ತಿನ ರಾತ್ರಿ ಕೂಡ ಅತ್ತೆ ನನಗೆ ಜ್ಯೂಸನ್ನು ತಂದು ಕೊಟ್ಟರು. ಆಗ ನಾನು ಅತ್ತೆಗೆ ಹೇಳಿದೆ, ಅತ್ತೆ, ಈ ಮೂಸಂಬಿ ಜ್ಯೂಸ್ ಕುಡಿದ ಮೇಲೆ ಬಾಯೆಲ್ಲ ಸ್ವಲ್ಪ ಒಗರು ಅಂತ ಅನಿಸುತ್ತೆ. ನನಗೆ ಒಂದು ಸ್ಪೂನ್ ಸಕ್ಕರೆ ತನ್ನಿ, ಜ್ಯೂಸ್ ಕುಡಿದ ಮೇಲೆ ಬಾಯಿಗೆ ಹಾಕಿಕೊಳ್ಳುತ್ತೇನೆ ಎಂದು ಅವರನ್ನು ಕಳಿಸಿದೆ. ನಂತರ ಆ ಜ್ಯೂಸನ್ನು ನಾನು ರೂಮಿನಲ್ಲಿದ್ದ ವಾಟರ್ ಬಾಟಲ್ ಒಳಗೆ ಹಾಕಿ ಅದನ್ನು ಮುಚ್ಚಿಟ್ಟೆ. ಅತ್ತೆಯ ಮುಂದೆ ಕುಡಿದವಳಂತೆ ನಾಟಕ ಮಾಡಿದೆ. ನಂತರ ಸಕ್ಕರೆಯನ್ನು ಬಾಯಿಗೆ ಹಾಕಿಕೊಂಡು ತೀರೆ ನಿದ್ದೆ ಬಂದವಳಂತೆ ನಾಟಕ ಮಾಡುತ್ತಾ ಮಲಗಿದೆ. ಮನಸ್ಸಿನ ತುಂಬೆಲ್ಲ ಭಯ ಆವರಿಸಿತು. ಆಗ ನನ್ನನ್ನು ನನ್ನ ಅತ್ತೆ ಮಾವ ನಾದಿನಿ ಎಲ್ಲರೂ ಎತ್ತುಕೊಂಡು ಮಾವನ ರೂಮಿಗೆ ಹಾಸಿಗೆ ಮೇಲೆ ಮಲಗಿಸಿದರು.
ಫೋನ್ ನನ್ನ ಕೈಯಲ್ಲಿತ್ತು. ಅವರೆಲ್ಲರೂ ಸೇರಿ ಮಾತನಾಡಿಕೊಳ್ಳುತ್ತಿರುವಾಗ ನಾನು ನಮ್ಮ ಏರಿಯಾದ ಪೊಲೀಸರಿಗೆ ಹಾಗೂ ಕಾರ್ತಿಕ್ ಕಾಲ್ ಮಾಡಿ ಬಚ್ಚಿಟ್ಟೆ. ಇವಳನ್ನು ಇವತ್ತು ಏನಾದರೂ ಮಾಡಿ ಮುಗಿಸೇ ಬಿಡಬೇಕು. ಈ ಶಾಸ್ತ್ರ ಮಾಡಿದರೆ ಇವಳು ಸತ್ತು ಹೋಗುತ್ತಾಳೆ. ನಂತರ ಕಾರ್ತಿಕ್ ಇವನ ನೆನಪಿನಲ್ಲಿ ಹುಚ್ಚನಾಗುತ್ತಾನೆ. ಕಾರ್ತಿಕ್ ಎಲ್ಲ ಆಸ್ತಿ ಆಗ ನಮ್ಮದಾಗುತ್ತದೆ ಅಂತ ನಗುತ್ತಿದ್ದರು. ಆಗ ನನ್ನ ಮಾವ ಹೇಳುತ್ತಿದ್ದರು, ಕಾರ್ತಿಕ್ ನನ್ನ ತಮ್ಮನ ಮಗ. ಈ ಆಸ್ತಿಯೆಲ್ಲ ನನ್ನ ತಮ್ಮ ಸಂಪಾದನೆ ಮಾಡಿದ್ದು. ನಾನು ಅಣ್ಣನಾಗಿದ್ದರೂ ಬರೀ ಪೋಲಿ ಹೊಡೆದುಕೊಂಡು ಕಾಲ ಕಳೆಯುತ್ತಿದ್ದೆ. ನನಗೂ ನಿನ್ನ ಆಸ್ತಿಯಲ್ಲಿ ಅರ್ಧ ಪಾಲು ಕೊಡುವಂತೆ ಕೇಳಿದೆ. ಅದಕ್ಕೆ ಅವನು ನಯಾ ಪೈಸೆ ಕೊಡುವುದಿಲ್ಲ ಅಂತ ನನ್ನನ್ನು ಮನೆಯಿಂದ ಆಚೆ ಹಾಕಿದ. ನಂತರ ಅವನಿಗೆ ನಾನೇ ಮಂತ್ರವಾದಿಗಳು ಕೊಟ್ಟಿದ್ದ ವಿಷದ ಪುಡಿಯನ್ನು ಊಟದಲ್ಲಿ ಸೇರಿಸಿ ಸಾಯಿಸಿದೆ. ಅವನ ಹೆಂಡತಿಯನ್ನು ಕೂಡ ಅದೇ ರೀತಿ ಸಾಯಿಸಿದೆ. ಇವನನ್ನು ಆವಾಗಲೇ ಸಾಯಿಸಬೇಕೆಂದು ತೀರ್ಮಾನ ಮಾಡಿದ್ದೆ. ಆದರೆ ಇಡೀ ಆಸ್ತಿ ಬೇರೆಯವರ ಪಾಲಾಗುತ್ತದೆ ಎಂದು ಕಾರ್ತಿಕ್ ನನ್ನ ಸಾಯಿಸಲಿಲ್ಲ. ಈಗ ನನ್ನ ಹಾಗೂ ನನ್ನ ಹೆಂಡತಿಯನ್ನು ಅವನು ತನ್ನ ಸ್ವಂತ ತಂದೆ ತಾಯಿ ಅಂದುಕೊಂಡಿದ್ದಾನೆ. ಅವನ ತಂದೆ ತಾಯಿ ಸತ್ತಾಗ ಇವನಿಗೆ ಕೇವಲ 2 ವರ್ಷ. ಆಗಿಂದ ಇವನಿಗೆ ತೋರಿಸುತ್ತಿರುವ ಪ್ರೀತಿಯು ಕೂಡ ಸುಳ್ಳು ಎಂದು ಅವನಿಗೆ ಅನುಮಾನ ಬಂದಿಲ್ಲ. ಈಗ ನಾವು ಕಾರ್ತಿಕ್ನನ್ನು ಏನಾದರೂ ಮಾಡಿ ಹುಚ್ಚನನ್ನಾಗಿ ಮಾಡಬೇಕು. ಅನುನ ಅವನು ತುಂಬ ಪ್ರೀತಿಸುತ್ತಾನೆ. ಅವಳು ಸತ್ತರೆ ನಮ್ಮ ದಾರಿ ಸುಲಭವಾಗುತ್ತದೆ ಎಂದು ಎಲ್ಲರೂ ಜೋರಾಗಿ ನಗುತ್ತಿದ್ದರು. ಆಗ ಅತ್ತೆ ಯಾವುದೋ ಲೇಪನವನ್ನು ನನ್ನ ಹೊಟ್ಟೆಗೆ ಹಚ್ಚಲು ಲಂಗದ ಲಾಡಿಯನ್ನು ಬಿಚ್ಚುತ್ತಿದ್ದರು. ಆ ಲೇಪನದ ಮುಖಾಂತರ ಇವರು ಮಾಡುವ ಮಾಟ ಮಂತ್ರ ನನ್ನ ದೇಹದ ಒಳಗೆ ಹೋಗುತ್ತದೆ ಅಂತೆ. ಇಂದು ಇದಕ್ಕೆ ಕೊನೆಯ ದಿನ. ಈ ದಿನ ಮಾಡಿದರೆ ನಾನು ಯಾವುದೇ ಕಾರಣಕ್ಕೂ ಬದುಕುವುದಿಲ್ಲ ಅಂತ ಇನ್ನು ಜೋರಾಗಿ 4 ಜನ ನಗುತ್ತಿದ್ದರು. ಮತ್ತೆ ಅವರು ನನ್ನ ಹತ್ತಿರ ಬಂದ ತಕ್ಷಣ ನಾನು ಆ ಲೇಪನವನ್ನು ಕಾಲಿಂದ ಒದ್ದು ಜೋರಾಗಿ ಕಿರುಚಿದೆ. ಅಕ್ಕಪಕ್ಕದ ಮನೆಯವರನ್ನು ಕಿಟಕಿಯಿಂದ ಕೂಗಿದೆ. ಅಷ್ಟರಲ್ಲಿ ಪೊಲೀಸರು ಮನೆಯ ಹತ್ತಿರ ಬಂದರು. ಕಾರ್ತಿಕ್ ಕೂಡ ಅವರ ಹಿಂದೆ ಬಂದರು. ಅವರನ್ನು ನೋಡಿದ ಇವರು ಓಡಿ ಹೋಗಲು ಪ್ರಯತ್ನಿಸಿದರು. ಆದರೆ ಪೊಲೀಸ್ನವರ ಬಳಿ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರೆಲ್ಲರನ್ನು ಪೊಲೀಸ್ನವರು ಹಿಡಿದುಕೊಂಡು ಸ್ಟೇಷನ್ಗೆ ಕರೆದುಕೊಂಡು ಹೋದರು. ಕಾರ್ತಿಕ್ ನನ್ನನ್ನು ಬಂದು ಗಟ್ಟಿಯಾಗಿ ತಬ್ಬಿಕೊಂಡು, ಇಷ್ಟು ದಿನ ಅವರನ್ನು ಸ್ವಂತ ತಂದೆ ತಾಯಿ ಎಂದು ತಿಳಿದುಕೊಂಡು ಪ್ರೀತಿಸಿ ಮದುವೆಯಾದ ನಿನ್ನನ್ನು ಅವರ ಕೈಗೆ ಕೊಟ್ಟಿದ್ದೆ. ನೀನು ಎಷ್ಟು ಹಿಂಸೆ ನೋವು ಪಡಬೇಕಾಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸು. ಆದರೆ ಇವರು ಸ್ವಂತ ರಕ್ತ ಸಂಬಂಧಿಗಳಾಗಿದ್ದರೂ ಇವರಾರೂ ನನ್ನವರಲ್ಲ ಅಂತ ಜೋರಾಗಿ ಅಳುತ್ತಿದ್ದರು. ಆಗ ನಾನು ಕಾರ್ತಿಕ್ನ ಗಟ್ಟಿಯಾಗಿ ತಬ್ಬಿಕೊಂಡು ಅವರ ಎದೆಯ ಮೇಲೆ ತಲೆ ಇಟ್ಟು, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ. ಅಕಸ್ಮಾತ್ ಅವರ ನಿಜವಾದ ರೂಪ ತಿಳಿಯದೆ ಹೋಗದಿದ್ದರೆ ನಾವೆಲ್ಲರೂ ಮೂರ್ಖರಾಗಿ ಬಿಡುತ್ತಿದ್ದೆವು ಎಂದು ಅವರನ್ನು ಸಮಾಧಾನ ಮಾಡಿದೆ. ಕೊನೆ ಪಕ್ಷ ಇನ್ನು ಮೇಲಾದರೂ ಒಂದು ಸುಂದರವಾದ ಬದುಕನ್ನು ನಾವು ಕಟ್ಟಿಕೊಳ್ಳೋಣ. ಶತ್ರುಗಳು ನಮ್ಮಿಂದ ದೂರವಾಗಿದ್ದಾರೆ. ಅವರ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುತ್ತಾರೆ. ನಿಮ್ಮ ತಂದೆ ತಾಯಿಯನ್ನು ನಿಮ್ಮಿಂದ ದೂರ ಮಾಡಿದವರನ್ನು ಎಂದು ಬಿಡಬೇಡಿ ಅಂತ ನಾನು ಹೇಳಿದೆ. ಕೊನೆಗೆ ನನ್ನ ಅಪ್ಪ ಅಮ್ಮನನ್ನು ಕೂಡ ಇಲ್ಲಿಗೆ ಕರೆತಂದೆ. ದೊಡ್ಡವರು ಅಂತ ಮನೆಯಲ್ಲಿ ಇದ್ದರೆ ಮನೆಗೆ ಒಂದು ರೀತಿಯ ಕಳೆ ಇರುತ್ತದೆ. ಈಗ ನನ್ನ ಅಪ್ಪ ಅಮ್ಮ ಮನೆಯ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ನಾನು ಕೇವಲ ಕಾರ್ತಿಕ್ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ. ಅವರು ನನ್ನ ತಂದೆ ತಾಯಿ, ಈಗ ಅವರ ತಂದೆ ತಾಯಿ ಎಂದು ತಿಳಿದುಕೊಂಡಿದ್ದಾರೆ. ನನ್ನ ತಂದೆ ತಾಯಿಯೂ ಕೂಡ ಕಾರ್ತಿಕ್ನ ತುಂಬ ಪ್ರೀತಿಸುತ್ತಾರೆ. ಅವರನ್ನು ಮಗ ಎಂದು ತಿಳಿದಿದ್ದಾರೆ. ಕಾರ್ತಿಕ್ ಕೆಲಸಕ್ಕೆ ಹೋಗಿ ಬರುವವರೆಗೂ ಅವರಿಗಾಗಿ ಕಾಯುವುದು, ಅವರಿಗೆ ಇಷ್ಟವಾದ ತಿಂಡಿ ಅಡುಗೆಗಳನ್ನು ಮಾಡುವುದು, ಅವರು ಬಂದ ಮೇಲೆ ಅವರ ಜೊತೆ ಸಮಯ ಕಳೆಯುವುದು ಮತ್ತು ಅವರ ಈ ಕಷ್ಟದ ಸಮಯದಲ್ಲಿ ನಾನು ಅವರಿಗೆ ಜೊತೆಯಾಗಿ ನಿಂತಿದ್ದೇನೆ. ಈಗ ಅವರು ಸಂಪೂರ್ಣವಾಗಿ ಸರಿ ಹೋಗಿದ್ದಾರೆ. ಅವರಿಗೆ ಬೇಕಾಗಿರುವುದು ಕೇವಲ ನನ್ನನ್ನು ತುಂಬ ಪ್ರೀತಿಸುತ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗಾಗಿ ಏನು ಬೇಕಾದರೂ ಮಾಡುತ್ತಾರೆ. ಯಾವುದೇ ಕಾರಣಕ್ಕೂ ನನಗೆ ಬೇಸರ ಮಾಡುವುದಿಲ್ಲ. ಅವರ ಈ ಪ್ರೀತಿ, ಕಾಳಜಿ ನನ್ನಲ್ಲಿ ಒಂದು ಹೊಸ ಆತ್ಮವಿಶ್ವಾಸವನ್ನು ಮೂಡಿಸಿದೆ. ಈಗ ಗಂಡ ಹೆಂಡತಿ ತುಂಬ ಅನ್ಯೋನ್ಯವಾಗಿದ್ದೇವೆ. ಇದರ ಫಲವಾಗಿ ಈಗ ನಮಗೆ 2 ಮಕ್ಕಳಿದ್ದಾರೆ. ನಮ್ಮ ಮನೆ ಈಗ ತುಂಬಿಕೊಂಡಿದೆ. ನಾವು ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಬದುಕುತ್ತಿದ್ದೇವೆ. ಕಾರ್ತಿಕ್ ತಂದೆ ತಾಯಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ದಾರೆ. ಈಗ ನಮಗೆ ಕೇಡನ್ನು ಬಯಸುವವರು ಯಾರೂ ಇಲ್ಲ. ಆ ಭಗವಂತ ಸದಾ ನಮ್ಮ ಜೊತೆ ಇದ್ದಾರೆ. ಇದು ಇವತ್ತಿನ ಕಥೆಯಾಗಿತ್ತು. ಈ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮನಸ್ಸಿನ ಮೌನ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.